ಸುಂದರಿ ಬಾಂಧವ್ಯತೆ ಒಂದು ಕಾನ್ಸೆಪ್ಟನ್ನು ಇಟ್ಟುಕೊಂಡು ನಮ್ಮ ನವನೀತ್ ಉಳ್ಳಾಲ್ರವರು ಈ ಸುಂದರಿ ಬಾಗ್ನ ಸರ್ವ ಧರ್ಮದ ಹಿರಿಯರನ್ನು, ಯುವಕರನ್ನು ಮತ್ತು ಅವರಿಗೆ ಸಂಬಂಧಪಟ್ಟ ಎಲ್ಲ ಮಿತ್ರರನ್ನು ಕರೆಸಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಕ್ಕಾಗಿ ನಾನು ಮೊದಲಿಗೆ ನವನೀತ್ ಉಳ್ಳಾಲ್ರವರಿಗೆ ಎಲ್ಲರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಸುಂದರಿ ಬಾಂಧವ್ಯತೆ ಈ ಕಾನ್ಸೆಪ್ಟನ್ನು ಯಾಕೆ ಇಟ್ಟಿದ್ದಾರೆ ಅಂತೇಳಿ ನನಗೆ ಇಲ್ಲಿ ಬಂದ ಮೇಲೆ ಗೊತ್ತಾಯಿತು, ಮನವರಿಕೆ ಆಯಿತು. ನನಗೆ ಸುಂದರಿ ಬಾಗ್ನ ಅಲ್ಲದೆ ಉಳ್ಳಾಳದ ಹೆಚ್ಚಿನ ಜನರ ಪರಿಚಯ ಇದೆ. ಪಕ್ಷಾತೀತವಾಗಿ ಎಲ್ಲ ಪಕ್ಷದವರು, ಎಲ್ಲ ಧರ್ಮದವರ ಹೆಚ್ಚಿನ ಜನರ ಮುಖ ಪರಿಚಯ ಇರುವಂಥ ಒಬ್ಬ ವ್ಯಕ್ತಿ ನಾನು. ಅದು ನಮ್ಮ ಆಸಿಫ್ರವರಿಗೆ ಗೊತ್ತಿದೆ, ನಮ್ಮ ನವೀನ್ ಹೆಗ್ಡೆ ಅವರಿಗೆ ಗೊತ್ತಿದೆ, ಮತ್ತು ಹೆಚ್ಚಿನವರಿಗೆ ಗೊತ್ತಿದೆ. ನಮ್ಮ ಮುಸ್ತಫಾ ಅವರಿಗೆ ಇನ್ನೂ ಕೂಡ ಸ್ವಲ್ಪ ಹೆಚ್ಚು ಗೊತ್ತಿದೆ. ನನಗೆ ನವನೀತ್ನವರ ದೊಡ್ಡ ಪರಿಚಯ ಏನಿರಲಿಲ್ಲ. ನಮ್ಮ ಜೊತೆ ಬಂದಾಗ ನವನೀತ್ನವರ ಪರಿಚಯ. ಮತ್ತು ಬೇರೆಯವರು ಹೇಳ್ತಾ ಇದ್ರು, ನವನೀತ್ರವರು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬರ್ತಾ ಇದ್ದಾರೆ, ಸಾಮಾಜಿಕವಾಗಿ ಕೂಡ ಕೆಲಸವನ್ನು ಮಾಡ್ತಾರೆ ಅಂತೇಳಿ. ಮತ್ತು ಸಾಮಾಜಿಕವಾಗಿ, ರಾಜಕೀಯವಾಗಿ, ಧಾರ್ಮಿಕವಾಗಿ ಎಲ್ಲ ಕ್ಷೇತ್ರದಲ್ಲಿ ಕೂಡ ಕೆಲಸವನ್ನು ಮಾಡುವಾಗ ನಾವು ಏನು ಒಳ್ಳೆಯದು ಮಾಡ್ತೇವೋ ಅದನ್ನು ಹಿಂದಿನಿಂದ ಒಂದೆರಡು ಜನರು ಕಾಲೆಳೆಯುವ ಕೆಲಸವನ್ನು ಕೂಡ ಮಾಡುವಂಥ ಒಂದು ಸ್ವಾಭಾವಿಕ ಒಂದು ಚಟುವಟಿಕೆಯನ್ನು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ. ಆಗ ನಾನು ನನ್ನ ಹತ್ರ ಹೇಳಿದವಳ ಹತ್ರ ಹೇಳಿದೆ, ನವನೀತ್ಗೆ ಹೇಳು, ಯಾರು ಏನಾದರೂ ಹೇಳಲಿ, ನಾವು ಮಾಡುವಂಥ ಒಂದು ಒಳ್ಳೆಯ ಕೆಲಸ ಏನಿದೆ, ತಪ್ಪು ಮಾಡಬಾರ್ದು, ಅನ್ಯಾಯ ಮಾಡಬಾರ್ದು, ಜನರಿಗೆ ಉಪಯೋಗವಾಗುವಂಥ ಏನು ಕೆಲಸ ಕಾರ್ಯಗಳಿದೆ ಅದನ್ನು ಮಾಡ್ತಾ ಹೋಗು. ಒಳ್ಳೆಯವರು ಒಳ್ಳೆಯದಂತ ಹೇಳ್ತಾರೆ, ಮತ್ಸರದವರು ಮತ್ಸರದಿಂದಿರ್ತಾರೆ, ನಿನ್ನನ್ನು ತಡೆಯಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯವಾಗುತ್ತಿಲ್ಲ ಅಂತ ಹೇಳು ಎಂಬ ಮಾತನ್ನು ಅವತ್ತು ಅವನ ಮಿತ್ರನಿಗೆ ನಾನು ಅವನಿಗೆ ಹೇಳು ಅಂತ ಹೇಳಿ ಕಳಿಸಿದ್ದೆ. ನಾನು ಕೂಡ ಮತ್ತೊಮ್ಮೆ ನನಗೆ ನವನೀತ್ ಸಿಕ್ಕಿದಾಗ ಈ ಮಾತನ್ನು ಕೂಡ ಹೇಳಿದೆ. ನನಗೆ ಹೀಗೆ ಬೇರೊಬ್ಬರು ಹೇಳಿದರು, ನವನೀತ್ ನೀವು ಹೆದರಬೇಡ, ನೀನು ಒಳ್ಳೆಯ ಕಾರ್ಯಗಳನ್ನು ಮಾಡುವಾಗ ಯಾರು ದೂರ್ತಾರೆ, ಯಾರು ಏನು ಹೇಳ್ತಾರೆ ನೋಡಬೇಡ, ನೀನು ಕೆಟ್ಟದೇನು ಮಾಡಲಿಕ್ಕೆ ಹೋಗಬೇಡ, ಒಳ್ಳೆಯದನ್ನು ಮಾಡುವಾಗ ಒಂದೊಂದು ಹೆಜ್ಜೆ ಮುಂದೆ ಇಡ್ತಾ ಹೋಗು, ನಿನ್ನನ್ನು ತಡೆಯಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅಂತೇಳಿ ನವನೀತ್ ಕೂಡ ಹೇಳಿದ್ದೇನೆ. ನನಗೀಗ ಅವಾಗ ಸುಂದರಿ ಬಾಂಧವ್ಯತೆ ಕಾನ್ಸೆಪ್ಟ್ ಕೇವಲ ಉಳ್ಳಾಳದಲ್ಲಿ ಸುಂದರಿ ಬಾಗ್ ಎನ್ನುವಂಥ ಒಂದು ಪ್ರದೇಶ, ಒಂದು ವಾರ್ಡ್. ಈ ವಾರ್ಡ್ನ ವಿಚಾರವನ್ನು ನಮ್ಮ ಈಗ ಮಾತಾಡಿದ್ರು, ಅವರ ಹೆಸರೇನು ಪ್ರಕಾಶನ್ನ ಹೇಳಿದರು. ಇಲ್ಲಿ ಇಷ್ಟರವರೆಗೆ ಭಾಳ ನವನೀತ್ನವರ ತಂದೆ ತಾಯಿ, ಅವರ ಹಿರಿಯರ ಪರಿಚಯ ಎಲ್ಲ ಇದೆ ಅಂಥೇಳಿ ನನಗೆ ಇವತ್ತು ಗೊತ್ತಾಯಿತು. ನವನೀತ್ ಅಂತ ಹೇಳುವಂಥ ಹುಡುಗ ಯಾವ ಕುಟುಂಬದಿಂದ ಬಂದಿದ್ದಾನೆ ಅಂತೇಳಿ. ಅವನ ತಂದೆ ತಾಯಿ ಮಾತ್ರವಲ್ಲ, ಅವರ ಹಿರಿಯರೆಲ್ಲರನ್ನು ಕೂಡ ನೆನಪಿಸಬೇಕಾದ್ರೆ ಅವರ ಹಿರಿಯರು ಕೂಡ ಏನು ಒಳ್ಳೆಯ ಕೆಲಸ ಮಾಡಿದ್ದಾರೆ, ಎಂಥ ಒಂದು ಕೆಲಸ ಮಾಡಿದ್ದಾರೆ ಅಂತ ನಮಗೆಲ್ರಿಗೂ ಇವತ್ತು ಗೊತ್ತಾಗುವಂಥ ಒಂದು ವಿಚಾರ. ನವನೀತ್ ಇಂಥ ಕೆಲಸ ಮಾಡಿದ್ರಿಂದಾಗಿ ಇವತ್ತು ಆಯ್ತು ಅಂತೇಳಿ ನಾನು ಭಾವಿಸ್ತೇನೆ. ಮತ್ತು ಸುಂದರಿ ಬಾಂಧವ್ಯತೆ ಬಗ್ಗೆ ನಾನು ಹೇಳಬೇಕಾಗ್ತದೆ. ಸುಂದರಿ ಬಾಗ್ ಅಂತ ಹೇಳಿದರೆ ಒಂದು ವಾರ್ಡ್. ಮೊನ್ನೆ ಇತ್ತೀಚೆಗಿನ ಮಳೆಗಾಲದಲ್ಲಿ ವಿಪರೀತ ಮಳೆ ಉಳ್ಳಾಲ ನಗರ ಪಂಚಾಯತ್ ವ್ಯಾಪ್ತಿಯಲ್ಲಿ ಮಾತ್ರವಲ್ಲ, ನಮ್ಮ ಜಿಲ್ಲೆಯಲ್ಲೇ ವಿಪರೀತವಾದಂಥ ಮಳೆ ಬಂದಂಥ ಸಂದರ್ಭದಲ್ಲಿ ಉಳ್ಳಾಳದಲ್ಲಿಯೂ ಕೂಡ ವಿಪರೀತ ಮಳೆ ಬಂದು ಈ ಪ್ರಕೃತಿ ವಿಕೋಪಕ್ಕೆ ಭಾಳಷ್ಟು ತೊಂದರೆ ಆಯಿತು. ತೊಂದರೆಯಾದಂಥ ಸಂದರ್ಭದಲ್ಲಿ ಈ ವಾರ್ಡ್ನಲ್ಲಿ ತೊಂದರೆ ಆದಾಗ ನವನೀತ್ ಅವರು ಹೇಳಿದರು, ನಮ್ಮ ಇವರಿದ್ದರು, ಅವರಿಗೆ ಸನ್ಮಾನ ಮಾಡಿದ್ರು, ಬಶೀರ್ಗೆ ಮತ್ತು ಇನ್ನೊಬ್ಬ ಜಿಯಾವುಲ್ ಅಂತ ಇದಾಯ್ತು ಕೂಡ ನನ್ನ ಒಳ್ಳೆಯ ಪರಿಚಯದವರು. ನಜೀರ್ ಅಕ್ಕನ ಮಗ, ನಂಗೆ ಗೊತ್ತು, ಚೆನ್ನಾಗಿ ಗೊತ್ತು. ಕರೆದಾಗ ಬಂದರು, ಮತ್ತು ತಂಡೋಪತಂಡವಾಗಿ ಏನು ಕೆಲಸ ಮಾಡಬೇಕು ಅದನ್ನು ಮಾಡಿದರು. ಅದರಿಂದಾಗಿ ಇವತ್ತು ಸುಂದರಿ ಬಾಂಧವ್ಯತೆ ಎಂಬಂಥ ಒಂದು ಕಾನ್ಸೆಪ್ಟ್ ಇಟ್ಟು ಇವತ್ತು ಈ ಕಾರ್ಯಕ್ರಮ ಮಾಡಲಿಕ್ಕೆ ಆಯಿತು. ಅಂದರೆ ಬಾಂಧವ್ಯತೆ ಹೇಗೆ ಅಂತೇಳಿ ಅವತ್ತು ಗೊತ್ತಾಯಿತು. ಇದನ್ನು ನಮ್ಮ ಇವರಿಗೆ, ಯಾರಿಗೆ, ನವನೀತ್ರವರಿಗೆ ಈಗ ಹೇಳಿದರು, ಮುಸ್ತಫಾ ಅವರು ಹೇಳಿದರು, ನಮ್ಮ ಮಿತ್ರ ಭಟ್ನಗರ ಹೇಳಿದರು, ಮತ್ತು CEO ಹೇಳಿದರು, ಎಲ್ಲರೂ ಮಾತಾಡಿದವರು ಹೇಳಿದರು. ಈ ಕಾನ್ಸೆಪ್ಟನ್ನು ಈ ವಾರ್ಡಿಗೆ ಸೀಮಿತ ಮಾಡದೆ ಉಳ್ಳಾಳಕ್ಕೆ ಒಂದು ಸೀಮಿತವಾಗಿ ಮಾಡಿಕೊಂಡು ದೊಡ್ಡ ಒಂದು ಕಾರ್ಯಕ್ರಮ ಮಾಡಬೇಕಂತ ಹೇಳಿ UT ಖಾದರ್ ಅವರ ಒಂದು ನೇತೃತ್ವದಲ್ಲಿ ಅವರ ಮಾರ್ಗದರ್ಶನವನ್ನು ಪಡೆದುಕೊಂಡು ದೊಡ್ಡದಾದಂಥ ಒಂದು ಕಾರ್ಯಕ್ರಮ ಮಾಡಬೇಕಂತ ಹೇಳಿ ಭಾಳ ಸಂತೋಷ. ಯಾಕಂತ ಹೇಳಿದರೆ
ನಾವೆಲ್ಲರೂ ಕೂಡ, ನಾನು ಮಾತ್ರ ಅಲ್ಲ, ನಾವೆಲ್ಲರೂ ಕೂಡ ನೋಡಿದ ಹಾಗೆ ಈ ದೇಶದಲ್ಲಿ ಬಾಂಧವ್ಯಕ್ಕೆ ಏನು ಕೊರತೆ ಇಲ್ಲ, ಏನು ಕೊರತೆ ಇಲ್ಲ. ಈಗ ಹೇಳಿದರು ಇಂಥ ಇಸುವಿಯಲ್ಲಿ ಹೀಗೆ ಆಯಿತು, ಅಲ್ಲಿ ಕಲ್ಲು ತೂರಿದ್ರು, ಇಲ್ಲಿ ಮತ್ತೊಂದು ಮಾಡಿದ್ರು, ಇನ್ನೊಂದು ಮಾಡಿದರು. 2% ಜನ ಮಾತ್ರ, 2% ಜನ ಮಾತ್ರ. ನಾನು ಒಂದು ಹೇಳ್ತೇನೆ, ಡ್ರಗ್ಸಿನ ಅಮಲ ಏರಿದ್ರೆ ಅದು ದೊಡ್ಡ ವಿಚಾರ ಅಲ್ಲ. ಅದಕ್ಕಿಂತ ದೊಡ್ಡ ಡ್ರಗ್ಸ್ ಯಾವುದಂತ ಹೇಳಿದರೆ, ಅಮಲ್ ಪದಾರ್ಥ ಯಾವುದಂತ ಹೇಳಿದರೆ, ಧರ್ಮದ ಅಮಲು ಯಾರಿಗೂ ಕೂಡ ಹೇಳ್ಬಾರ್ದು. ಧರ್ಮದಷ್ಟು ಅಮಲು ಪದಾರ್ಥ ಯಾವುದೂ ಇಲ್ಲ. ಯಾಕಂತ ಹೇಳಿದರೆ ನಾವಿಬ್ಬರು ಕೂಡ, ನಾನೀಗ ಒಬ್ಬ ಮುಸ್ಲಿಂ, ಅಲ್ಲಿ ನಮ್ಮ ಇವರು ಪ್ರಕಾಶಣ್ಣ ಒಬ್ಬ ಹಿಂದೂ, ನವನೀತ್ ಒಬ್ಬ ಹಿಂದೂ. ನಾನು ನನ್ನ ಧರ್ಮವನ್ನು ಪ್ರೀತಿಸಿ ನನ್ನ ಧರ್ಮದ ಪ್ರಕಾರ ನಾನು ನಡೆಯಬೇಕು. ಇನ್ನೊಂದು ಧರ್ಮಕ್ಕೆ ಕೂಡ ನಾನು ಗೌರವವನ್ನು ಕೊಟ್ಟು ಮುಂದಕ್ಕೆ ಹೋದಾಗ ನನ್ನನ್ನು ಯಾರು ಏನು ಮಾಡೋದಿಲ್ಲ, ಇನ್ನೊಬ್ಬರನ್ನು ಕೂಡ ಯಾರು ಏನು ಮಾಡೋದಿಲ್ಲ. ಇದು ಭಾಳ ಇಂಪಾರ್ಟೆಂಟ್. ನಾನು ಧರ್ಮದ ಪ್ರಕಾರ ನಾನು ಪಾಲನೆ ಮಾಡಿ ನಾನು ನಡೆಯಬೇಕು. ಇನ್ನೊಂದು ಧರ್ಮದವರಿಗೂ ಕೂಡ ಗೌರವವನ್ನು ಕೊಡುವಂಥ ಕೆಲಸ ಮಾಡಿದಾಗ ಏನೂ ಆಗುವುದಿಲ್ಲ. ನಾನು ಹೇಳಿದ್ದೇನೆ, ಇದು ಕೇವಲ ಒಂದು 2% ಜನ ಅವರ ಕುರ್ಚಿಗಾಗಿ ಮಾಡುವಂಥ ಇಂದು ಗ್ರಾಮ, ಒಂದು ವಾರ್ಡಿನಿಂದ ಹಿಡಿದು ದೇಶದ ಮಟ್ಟದವರೆಗೆ ಕೂಡ ಯಾರು ಕುರ್ಚಿಗಾಗಿ ಹಂಬಲವನ್ನು ಪಡಿತಾರೆ, ನನಗೆ ಕುರ್ಚಿ ಬೇಕು, ನಾನು ಏನು ಅಭಿವೃದ್ಧಿ ಏನೂ ಕಾರ್ಯಕ್ರಮ ಮಾಡುವುದಿಲ್ಲ, ಧರ್ಮದ ಅಮಲನ್ನು ಇನ್ನೊಬ್ಬರ ತಲೆಗೆ ಹಾಕಿ ನಾನು ನನ್ನ ಮಕ್ಕಳು ನನ್ನ ಕುಟುಂಬ ಚೆನ್ನಾಗಿರಬೇಕು, ಇನ್ನೊಬ್ಬರು ಏನಾದರೂ ಇದ್ರೂ ಪರವಾಗಿಲ್ಲ, ನಾನು ಅಧಿಕಾರದಲ್ಲಿರಬೇಕು ಎಂಬ ಒಂದು ಕೆಲಸ ಕಾರ್ಯಗಳಿಂದ ಇಂಥ ಕೆಲಸ ದೇಶದಲ್ಲಿ ಆಗ್ತದೆ ವಿನಃ ಇಲ್ಲ ಅಂತ ಹೇಳಿದರೆ ಈ ದೇಶದಲ್ಲಿ ಬಾಂಧವ್ಯಕ್ಕೆ ಏನು ಕೊರತೆ ಇಲ್ಲ. ಯಾಕಂತ ಹೇಳಿದರೆ ಈ ದೇಶದಲ್ಲಿ ಇದು ನಮ್ಮ ಸಂವಿಧಾನ ಪ್ರಜಾಪ್ರಭುತ್ವವಾದಂಥ ದೇಶ, ಸಂವಿಧಾನಬದ್ಧವಾದಂಥ ದೇಶ. ಈ ದೇಶದಲ್ಲಿ ಸಂವಿಧಾನದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಪ್ರತಿಯೊಂದು ಧರ್ಮ, ಜಾತಿ, ಒಳಜಾತಿ ಎಲ್ರಿಗೂ ಕೂಡ ಬದುಕುವಂಥ ಒಂದು ಅವಕಾಶವನ್ನು ಈ ದೇಶದ ಸಂವಿಧಾನ ಕೊಟ್ಟಿದೆ. ಈ ದೇಶದಲ್ಲಿ ಕೀಲು ಮೇಲು ಎಂಬ ಭಾವನೆ ಇಲ್ಲ. ಅದಕ್ಕಾಗಿ ನಂತರ ಮೀಸಲಾತಿಯನ್ನು ತಂದಿದ್ದು. ಮೀಸಲಾತಿಯನ್ನು ತಂದಿಲ್ಲ ಅಂತ ಹೇಳಿದ್ರೆ ಮೀಸಲಾತಿ ತಂದಿದ್ದಕ್ಕೆ ಇಲ್ಲ ಅಂತೇಳಿ ಆದರೆ ಏನು ಜನರಲ್ಲಿ ಏನು ಆಸ್ತಿ, ಅಂತಸ್ತು ಮತ್ತು ಇದಿತ್ತು, ಶಕ್ತಿ ಇರ್ತದೆ, ಅವರಿಗೆ ಮಾತ್ರ ಅಧಿಕಾರ ಸಿಗ್ತಾ ಇತ್ತು. ಈ ಮೀಸಲಾತಿ ತರಲಿಲ್ಲ ಅಂತ ಹೇಳಿದರೆ ನಮ್ಮ ಇಲ್ಲಿ ಸೇರಿದಂಥವರಿಗೆ ಯಾರಿಗೂ ಕೂಡ ಅದು ರಾಜಕೀಯ ಇರ್ಬೋದು, ಸಾಮಾಜಿಕ ಇರ್ಬೋದು, ಶೈಕ್ಷಣಿಕ ಇರ್ಬೋದು, ಎಲ್ಲ ಕ್ಷೇತ್ರದಲ್ಲೂ ಕೂಡ ನಮಗೆ ಅವಕಾಶ ಸಿಗ್ತಿರ್ಲಿಲ್ಲ. ಇದಕ್ಕೆ ನಮಗೆ ಅವಕಾಶ ಕೊಟ್ಟದ್ದು ಈ ದೇಶದ ಸಂವಿಧಾನ ಅಂತೇಳಿ ನಾವೆಲ್ಲರೂ ಕೂಡ ಭಾವಿಸಬೇಕು. ನಾನು ಒಂದು ವಿಚಾರ ನೆನಪು ಮಾಡ್ತೇನೆ ನಿಮಗೆ. ನಾನು ಮೊನ್ನೆ ನಮ್ಮಲ್ಲಿ ಅರೆಕಳದಲ್ಲಿ ಒಬ್ಬ ಆಕ್ಸಿಡೆಂಟಲ್ಲಿ ತೀರಿ ಹೋದ, ನೌಫಲ್ ಅಂತೇಳಿ. ಅವನ ಹೆಸರಲ್ಲಿ ನಾವೆಲ್ಲರೂ ಕೂಡ ಸೇರಿಕೊಂಡು ಒಂದು ಕಾರ್ಯಕ್ರಮ, ರಕ್ತದಾನ ಮತ್ತು ಬೇರೆ ಬೇರೆ ಕಾರ್ಯಕ್ರಮವನ್ನು ನಾವು ಮಾಡಿದ್ದೆವು. ಮತ್ತು 70 ಜನರು ಬಂದು ನಮ್ಮ ರಕ್ತದಾನವನ್ನು ಮಾಡಿದರು. ಆ ಕಾರ್ಯಕ್ರಮ ನಾನು ಹೇಳಿದೆ, ನಮಗೆ ಯಾರಿಗಾದರೂ ಕೂಡ ರಕ್ತ ಬೇಕಾದಾಗ ರಕ್ತಕ್ಕೆ ಧರ್ಮ ಇಲ್ಲ, ಜಾತಿ ಇಲ್ಲ, ಭಾಷೆ ಇಲ್ಲ, ಯಾವುದೂ ಇಲ್ಲ. ಯಾವ ಧರ್ಮದ ಒಂದು, ಯಾವ ಜಾತಿಯ ಒಂದು, ಯಾವ ಭಾಷೆ ಮಾತಾಡೋ ಒಂದು, ಅದು ಹೆಣ್ಣು ಇಲ್ಲ ಗಂಡು ಅಂತೇಳಿಲ್ಲ, ಯಾರ್ದು ಕೂಡ ರಕ್ತ ಯಾರಿಗೂ ಆಗ್ತದೆ. ಆವಾಗ ನಮಗೆ ಧರ್ಮದ ಅಮಲ ಇರುವುದಿಲ್ಲ. ಆ ಧರ್ಮದ ಅಮಲ ಇದ್ದವನ ತಂದೆಗೂ ಬೇಕು, ತಾಯಿಗೂ ಬೇಕು, ಮಕ್ಕಳಿಗೂ ಬೇಕು, ಕುಟುಂಬಸ್ಥರಿಗೂ ಯಾರ್ದು ಕೂಡ ರಕ್ತ ಆಗ್ತದೆ. ಆಗೇನು ನಮ್ಮ ಬಾಂಧವ್ಯಕ್ಕೆ ಏನು ತೊಂದರೆ? ಆಗ ಬಾಂಧವ್ಯ ಬೇಕಾ? ಇದನ್ನು ನಾವು ಕೂಡ ಪ್ರತಿಯೊಬ್ಬರು ಕೂಡ ಆಲೋಚನೆ ಮಾಡಬೇಕಾದಂಥ ಅನಿವಾರ್ಯತೆ ಈ ಸಂದರ್ಭದಲ್ಲಿ ಇದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ನಾನು ಈಗಾಗಲೇ ಹೇಳಿದೆ, ಆ ಸಬ್ಜೆಕ್ಟಿಗೆ ನಾನು ಬರ್ತೇನೆ. ಉಳ್ಳಾಲದಲ್ಲಿ ನಾನು ನೋಡಿದ ಮಟ್ಟಿಗೆ ಉಳ್ಳಾಲ ದೊಡ್ಡ ಬಾಂಧವ್ಯ ಇರುವಂಥ ಒಂದು ಪ್ರದೇಶ. ಉಳ್ಳಾಲ ಅಂತ ಹೇಳಿದರೆ ಯಾವತ್ತೂ ಕೂಡ ತಪ್ಪಾಗಲಿಕ್ಕಿಲ್ಲ. ನಾನು ನೋಡಿದ ಮಟ್ಟಿಗೆ ಇಲ್ಲಿಯ ಹಿಂದೂ ಇರಲಿ, ಮುಸಲ್ಮಾನರಿರಲಿ, ಕ್ರೈಸ್ತರಿರಲಿ, ಭಾಳಷ್ಟು ಅನ್ಯೋನ್ಯತೆಯಿಂದ ಜೀವಿಸುವವರು, ಭಾಳ ಶ್ರಮಜೀವಿಗಳು. ಉಳ್ಳಾಲದವರು ನಾವು ನೋಡಿದ ಮಟ್ಟಿಗೆ ಭಾಳಷ್ಟು ಶ್ರಮಜೀವಿಗಳು. ಅದು ಮೀನುಗಾರಿಕೆಯಿಂದ ಬೇರೆ ಬೇರೆ ಕಾರ್ಮಿಕವಾಗಿ ದುಡಿಯುವವರು, ಬೇರೆ ಬೇರೆ ಕ್ಷೇತ್ರದಲ್ಲಿ ದುಡಿಯುವವರು, ಭಾಳಷ್ಟು ಶ್ರಮಜೀವಿಗಳಿದ್ದಾರೆ. ಇಲ್ಲಿಯ ಐಕ್ಯತೆಗೆ ಬೇಕಾಗಿ ಇಲ್ಲಿ ನಮ್ಮ ಪಕ್ಕದಲ್ಲೇ ಉಳ್ಳಾಲ ಸೈಯದ್ ಮದನಿ ದರ್ಗಾ ಇದೆ, ನಮ್ಮ ಸೋಮೇಶ್ವರ ಇಲ್ಲಿಯ ಟೆಂಪಲ್ ಇದೆ, ಇಲ್ಲಿ ಕೂಡ ಇನ್ನೊಂದು ಟೆಂಪಲ್ ಇದೆ, ಇಲ್ಲಿ ತೊಕ್ಕೋಟ್ನ ಸೆಬೆಸ್ಟಿಯನ್ ಚರ್ಚ್ ಇದೆ. ಇಲ್ಲಿ ಎಲ್ಲರೂ ಕೂಡ ಅಲ್ಲಿಯ ಪದಾಧಿಕಾರಿಗಳು ಕೂಡ ಎಲ್ಲವೂ ಇರುವಂಥ ಒಂದು ಜಾಗ ಉಳ್ಳಾಲ. ಇಲ್ಲಿ ಎಲ್ಲರೂ ಕೂಡ ಸೌಹಾರ್ದತೆಯನ್ನು ಬಯಸುವವರು, ಬಾಂಧವ್ಯತೆಯನ್ನು ಬಯಸುವಂಥ ಜನ 98% ಜನ ಇದ್ದಾರೆ ಅಂತೇಳಿ ನಾನು ಭಾವಿಸಿದ್ದೇನೆ. ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ. ಮತ್ತೊಂದು ವಿಚಾರ, ಕೇವಲ ಕ್ಷುಲ್ಲಕ ಕಾರಣಕ್ಕೆ ಗಾಳಿ ಸುದ್ದಿಗಾಗಿ ಮಾತ್ರ ಹೆಚ್ಚಿನ ಕಡೆ ಗಲಾಟೆ ಆಗ್ತಾಯಿದೆ. ಏನು ನಮಗೆ ಬ್ಯಾಂಗ್ಳೂರಲ್ಲಿ ಏನು, ಡೆಲ್ಲಿಯಲ್ಲಿ ಏನು, ಇನ್ನೊಂದು ಕಡೆ ಏನು, ಗುಜರಾತಲ್ಲಿ ಏನು, ಪಂಜಾಬಲ್ಲಿ ಏನು ನಮಗೆ ಗೊತ್ತಿರುವುದಿಲ್ಲ. ಅಲ್ಲಿ ಏನೊಂದು ಸಣ್ಣ ವಿಚಾರ ಮೀಡಿಯಾದಲ್ಲಿ ದೊಡ್ಡದಾಗಿ ಬರ್ತದೆ.
ದೊಡ್ಡದಾಗಿ ಸುದ್ದಿ ಬರ್ತದೆ, ಸೋಷಿಯಲ್ ಮೀಡಿಯಾ ದೊಡ್ಡದಾಗಿ. ನಾವಿಲ್ಲಿ ಚರ್ಚೆ ಮಾಡೋದು ಅನ್ಯಾಯ ಮಾಡಿದವನು ಯಾರು ಏನಾದರೂ ಏನಾದರೂ ಇರಲಿ, ಕಾನೂನಿನ ಪ್ರಕಾರ ಅವನಿಗೆ ಶಿಕ್ಷೆ ಆಗಲಿ. ಏನು ತಪ್ಪಿದೆ? ಏನು ತಪ್ಪಿಲ್ಲ. ಅದು ಹಿಂದೂ ಆಗಲಿ, ಮುಸಲ್ಮಾನ ಆಗಲಿ, ಕ್ರೈಸ್ತ ಆಗಲಿ, ಯಾರೇ ಆಗಲಿ ಕಾನೂನಿನ ಪ್ರಕಾರ ಅವನು ಶಿಕ್ಷೆಗೆ ಒಳಪಡಲೇಬೇಕು. ನಾನು ತಿಳಿದ ಮಟ್ಟಿಗೆ, ಈಗ ನಾನು ಉಳ್ಳಾಲದ ಮಟ್ಟಿಗೆ ನಾವು ಮಾತಾಡಬೇಕಾದ್ರೆ ಏನಾದರೂ ಆ ಕಾಲದಲ್ಲಿ ಏನಾದರೂ ಸಣ್ಣ ಪುಟ್ಟ ವಿಚಾರಗಳು ನಡೆದರೂ ಕೂಡ ಏನು ಉಳ್ಳಾಲ, ಕೋಡಿಯ, ಕೋಟೆಪುರನ ಅಥವಾ ಆ ಕಡೆ ಎಂಡಲ್ಲಿ ಅಥವಾ ತೊಕ್ಕೋಟ್ನಲ್ಲಿ ಏನಾದರೂ ಒಂದು ಕಡೆ ಯಾರೋ ಒಬ್ಬ ಕಿಡಿಗೇಡಿ, ನಾನು ಹೇಳಿದೆ 1% 2% ಜನ, ಅವ ಏನಾದರೂ ಕಲ್ಲು ಬಿಸಾಡಿದ್ದಾನೆ, ಅದನ್ನು ಏನಾದರೂ ಸುದ್ದಿ ಮಾಡಿ ಅಲ್ಲಿಗೆ ಕೋಡಿಗೆ ಮುಟ್ಟಿ, ತೊಕ್ಕೋಟಲ್ಲಿ ಬಿಸಾಡಿದ ಕೋಡಿಗೆ ಮುಟ್ಟಿ, ಅಲ್ಲಿ ಅದನ್ನು ಒಬ್ಬ ಬಿಸಾಡಿದ ಅಂತ ಹೇಳಿ ಅಲ್ಲ, ಅಲ್ಲಿ ಇತ್ತು ಜನ ಸೇರಿಯರಿಗೆ ಕಲ್ಲು ಧಕ್ಕೆಯರಿಗೆ, ಇತ್ತರ ಅಲ್ಲಿ ಸೇರಿಯವ್ರಲ್ಲ ಕಲ್ಲೆರ್ನಿಯವ್ರಲ್ಲ, ಏನು ಸಣ್ಣ ವಿಚಾರ ಅದನ್ನು ಗಾಳಿ ಸುದ್ದಿ ಮಾಡಿ ಆವಾಗ ಏನಾಗ್ತದೆ, ಅಲ್ಲಿ ಹಾಗೆ ಆದಾಗ ಇಲ್ಲಿ ಹೀಗೆ ಆಗ್ತದೆ, ನಾವು ಜಾಗೃತ. ಇಲ್ಲಿ ಹೆದರುವುದು ಜನ, ಹೆದರುವಂಥ ವಿಚಾರ ಇಲ್ಲ. ನಾನು ನೋಡಿದ ಮಟ್ಟಿಗೆ ಈಗ ಸುಂದರಿ ಭಾಗಲ್ಲಿ ಕೆಲವು ಕಡೆ ನೋಡಿ, ಒಂದು 100 ಜನ ಮುಸ್ಲಿಂ ಇರುವ ಕಡೆ, ಈಗ ನಮ್ಮ ಇವರು ಹೇಳಿದರು ಸುರೇಖ ಅವರು ಮುಸ್ಲಿಂ ಇರುವ ಕಡೆ ಅವರ ಒಂದೆರಡು ಅಲ್ಪ ಸ್ವಲ್ಪ ಮನೆ ನಮ್ಮ ಹಿಂದೂ ಮನೆ ಇದೆ ಅಂತೇಳಿ ಯಾವ ರೀತಿ ನೋಡ್ಕೊಳ್ತಾರೆ. ನೀವು ಎಲ್ಲಿ ಬೇಕಾದರೂ ನೋಡಿ, 100 ಹಿಂದೂ ಮನೆ ಇರುವ ಕಡೆ ಒಂದು 10 ಮುಸ್ಲಿಂ ಮನೆ ಇದ್ದರೆ ಆ ಮುಸ್ಲಿಂ ಮನೆಗೆ ಎಲ್ಲ ರಕ್ಷಣೆ ಎಲ್ಲ ಇದನ್ನು ಕೊಡುವ 90 ಮನೆ ಹಿಂದೂ ಮನೆಗಳವರು. ಅಥವಾ 100 ಮನೆ ಮುಸ್ಲಿಂ ಮನೆ ಇದ್ದರೆ ಅಲ್ಲಿ ಒಂದು 10 ಹಿಂದೂ ಮನೆ ಇದ್ದರೆ ಅಲ್ಲಿ ಅವ್ರಿಗೆ ಏನು ತೊಂದರೆ ಆಗುವುದಿಲ್ಲ. ಆ 10 ಹಿಂದೂ ಮನೆಗಳವರಿಗೆ ಕೂಡ ರಕ್ಷಣೆ ಕೊಡೋದು ಇವರು. ಯಾಕಂತ ಹೇಳಿದ್ರೆ ಅದರಲ್ಲಿ ಬುದ್ಧಿಜೀವಿಗಳಿದ್ದಾರೆ, ಅವರಿಗೆ ನಾವು ರಕ್ಷಣೆ ಕೊಡದಿದ್ದರೆ, ಅವರಿಗೆ ನಾವು ಬೆಂಬಲ ನೀಡಿದರೆ, ಅವರ ಕಷ್ಟ ಕಾರ್ಪಣ್ಯಕ್ಕೆ ನಾವು ಸಪೋರ್ಟ್ ಮಾಡದಿದ್ದರೆ ಯಾರಿದ್ದಾರೆ ಅಂತ ಹೇಳುವಂಥ ಒಂದು ಮನೋಭಾವ ಅಲ್ಲಿ ಜನರಿಗೆ ಬರ್ತದೆ. ಇಲ್ಲಿ ಎಲ್ಲಿ ಏನಾದರೂ ಗೊಂದಲ ಆಗೋದು, ಅಲ್ಲಿ 50%, ಈ ಕಡೆ 50%, ಅಂಥ ಕಡೆ ಇದ್ದಾಗ ಅಲ್ಲಿ ಯುದ್ಧಕ್ಕೆ ರೆಡಿ ಆಗೋದು. ನಾವು ಇಷ್ಟಿದ್ದೇವೆ, ನೀವು ಇಷ್ಟೇ, ಘರ್ಷಣೆಗೆ ರೆಡಿ ಆಗುವಂಥ ವಿಚಾರ. ಇದು ಮಾಡೋದು ಯಾರು? ಅಧಿಕಾರದಾಹಿಗಳು, ಸ್ವಾರ್ಥಿಗಳು, ಕುರ್ಚಿಗಾಗಿ ಮಾಡುವವರು. ಇಂಥವರನ್ನು ವಿರೋಧಿಸುವಂಥ ಕೆಲಸ ನಾವೆಲ್ಲರೂ ಕೂಡ ಸೇರಿ ಮಾಡಬೇಕು. ಮಾಡುವಂಥ ಕೆಲಸವನ್ನು ಮಾಡಬೇಕು. ಈ ಬಾಂಧವ್ಯತೆ, ಸುಂದರಿ ಬಾಗಿನ ಬಾಂಧವ್ಯತೆ, ಉಳ್ಳಾಳದಲ್ಲಿ ಕೂಡ ಬಾಂಧವ್ಯತೆ ಇದೆ. ಅದು ಇಂತಹ ಬಾಂಧವ್ಯತೆ ಕೆಲಸ ನಮ್ಮೆಲ್ಲರನ್ನು ಕೂಡ ಇಲ್ಲಿ ಎಲ್ಲ ವಾರ್ಡ್ನಲ್ಲೂ ಕೂಡ ಎಲ್ಲರನ್ನೂ ಸೇರಿಸಿಕೊಂಡು ದೊಡ್ಡ ಮಟ್ಟದಲ್ಲಿ ಮಾಡಿ ಈ ಉಳ್ಳಾಲ ನಗರ ಪಂಚಾಯತ್ಗೆ ಸೀಮಿತವಾಗದೆ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಇಂತಹ ಕಾರ್ಯಕ್ರಮಗಳು ಇನ್ನೂ ಕೂಡ ಬೆಳವಣಿಗೆಯಾದಾಗ ಸುಂದರಿ ಬಾಗಿನ ಬಾಂಧವ್ಯತೆಯ ಕಾರ್ಯಕ್ರಮ ಇನ್ನೂ ಕೂಡ ಹೆಚ್ಚಿನ ಅರ್ಥಪೂರ್ಣ ಬರ್ತದೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೊಳ್ತಾ, ನಾವೆಲ್ಲರೂ ಕೂಡ ಈ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಸಂವಿಧಾನಬದ್ಧವಾಗಿ ನಡೆಯುವುದರ ಮೂಲಕ ಈ ದೇಶದ ಸಂವಿಧಾನಕ್ಕೆ ಗೌರವ ಕೊಟ್ಟು ಹಿಂದೂ, ಮುಸ್ಲಿಂ, ಕ್ರೈಸ್ತ, ಇನ್ನೊಬ್ಬ ಯಾರೇ ಇರಲಿ ನಾವೆಲ್ಲರೂ ಕೂಡ ಭಾರತೀಯರು ಎಂಬ ಮನೋಭಾವದೊಂದಿಗೆ ಬದುಕುವ ಅಂತ ಹೇಳುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೊಳ್ತಾ ನನಗೆ ಅವಕಾಶ ನೀಡಿದಂತಹ ನವನೀತ್ ಉಳ್ಳಾಲ್ರವರಿಗೆ ಅಭಿನಂದನೆಯನ್ನು ಸಲ್ಲಿಸಿ ಮಾತಿಗೆ ವಿರಾಮ ಆಗ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.